ತಪ್ಪು ಅಂತ ಹೇಳ್ತಿಲ್ಲ. ಈಗ ಸರ್ ನಾನು ಎಲ್ಲರೂ ಬದುಕಬೇಕು. ನಮ್ಮ ಚಿಕ್ಕನಹಳ್ಳಿ ತಾಲೂಕು JCB ಮಾಲೀಕರಿಂದ ನಾನು ಮನವಿ ಮಾಡ್ತೀನಿ ಸರ್, ನಾವು ಪ್ರಾಮಾಣಿಕವಾಗಿ ಏನ್ ನೀವು ಕಾನೂನು ಚೌಕಟ್ಟಿನಲ್ಲಿ ಮೇಘಲು ತೋಟ ಹೊಡಿಬಹುದು ಮಣ್ಣ, ಆ ತರ ಮಣ್ಣು ಮಾತ್ರ ಹೊಡಿತೀವಿ ನಾವು. ಇದು ಅಲ್ಲಿಗೆಲ್ಲ ಇಟ್ಕೆ ಫ್ಯಾಕ್ಟ್ರಿ ಮತ್ತೆ ಮರಳೆತ್ತವ್ರನ್ನ ಖಂಡಿತವಾಗ್ಲೂ ನಿಮ್ಮ ಇಲಾಖೆ ಅಧಿಕಾರಿಗಳು ನಮ್ಮ JCB ಯಾರು ಅವ್ನು ಹೊಡೆದ್ರೆ ಪಾಪಿ ಅವ್ನು ದುಡ್ಡು ಮಾಡ್ಕೊಂಡು ಅಲ್ಲೋಲ್ಲ. ಅಲ್ಲ ರಮೇಶ, ಅಲ್ಲ ಸರ್ ಕೇಳಿರೋದು ಯಾರೋ ಒಬ್ಬ ಮಾಡಿದಾನೆ, ಅವ್ನು ಇಲ್ಲಿ ಬಂದಿಲ್ಲ, ಅವನು ಯಾರು ಮಾಡಿದಾರೆ ಬಿಟ್ಟಿರೋ ಇಲ್ಲಿ ತಂದಿರೋಂತ JCB ಸರ್ ವ್ಯಕ್ತಿ ಬಗ್ಗೆ ಎಲ್ಲ ಸರಿ ಕೇಳಿ ಸರ್, ತೀರ್ಮಾನ ನಾವು JCB ಎಲ್ಲ ಎಲ್ಲ ಶ್ರೀಮಂತರಲ್ಲ ಸರ್, ಪ್ರತಿ ತಿಂಗಳು 70,000 ರೂಪಾಯಿ ಕಂತು ಕಟ್ಟಬೇಕು. ಈಗ ಒಂದು ವಾರದಿಂದ ಗಾಡಿ ನಿಂತಿದೆ ಸರ್, ತುಂಬಾ ಜನ ಆಪರೇಟರ್ಗಳು ಬಂದಿದ್ದಾರೆ ಸರ್. ಆಗಿಂದ ದಯಮಾಡಿ ಕೇಳ್ಕೊಳ್ತೀವಿ ಸರ್, ದಯಮಾಡಿ ನಮ್ಗೆ ಏನಾರ ಮಾಡಿ ತಹಸೀಲ್ದಾರ್ ಮೇಡಮ್ ಎಲ್ಲ ಇಲಾಖೆ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ, ಮೇಲು ಕಾನೂನಿಗೆ ನಿಮಗೆ ಗೌರವ ಕೊಟ್ಟು ನಾವು ಖಂಡಿತವಾಗ್ಲೂ ತೆಗಿತೀವಿ ಮೇಡಮ್. ಆ ತರ ಇಲ್ಲಿಗಲ್ಲೋ ಮಣ್ಣು ಹೊಡೆಯೋದು, ಇಟ್ಕೆ ಫ್ಯಾಕ್ಟ್ರಿ ಮಣ್ಣು ಹೊಡೆಯೋದು, ಆ ತರ ಕೆಲಸ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಎಲ್ಲ ನಾವು JCB ಮಾಲೀಕರಿಗೆ ಭಾಗಿಯಾಗ್ತೀವಿ. ರಮೇಶನ ಕರೆಕ್ಟ್, ನೀವು ನಮ್ದು JCB ಮಾಲೀಕನ ಕಷ್ಟ ಇರ್ತಾ ಇದ್ದೀನಿ. 70,000 ರೂಪಾಯಿ ದುಡ್ಡಿಲ್ಲ ಅಂದ್ರೆ ನನ್ ಗಾಡಿ ಹಿಡ್ಕೊಂಡು ಹೋಗ್ತಾರೆ, ನಾನೇನ್ ಮಾಡೋದು ಮೇಡಮ್ ಹೇಳಿ ಮೇಡಮ್. ನಮ್ಮ ಹೆಂಡತಿ ಮಕ್ಕಳು ಒಡವೆ ತಂದಿಕ್ಕೆ ಬ್ಯಾಂಕಿಗೆ ಕಟ್ಟಿ ಲೋನ್ ಕಟ್ಟಬೇಕಾಗುತ್ತೆ ಮೇಡಮ್. ಪರಿಸ್ಥಿತಿ ಹಂಗಿದೆ ನಮ್ದು. ನನ್ ಕಷ್ಟ ನಾನು ಹೇಳಿದ್ದೀನಿ ಮೇಡಮ್, ಬೇರೆ ಕಷ್ಟ ಹೆಂಗಿದೆ ಗೊತ್ತು, ನನ್ ತಂದು ಕಷ್ಟ ಆಗಿದೆ.